ಇವತ್ತು ಕರ್ನಾಟಕ ರಾಜ್ಯ ಸರ್ಕಾರ ಮಾನ್ಯ ಸಿದ್ದರಾಮಯ್ಯನವರು ಮತ್ತು ಡಿ ಕೆ ಶಿವಕುಮಾರ್ ಅವರು, ದಿನೇಶ್ ಗುಂಡೂರಾವ್ ಉರ್ದುವಲ್ಲಿ ಮುದ್ರಣ ಮಾಡುವುದ್ರ ಮುಖಾಂತರ ಇನ್ವಿಟೇಷನ್ ಮತ್ತು ಜಾಹೀರಾತನ್ನು ಕೊಡೋದ್ರ ಮುಖಾಂತರ ಕರ್ನಾಟಕ ಕನ್ನಡವನ್ನು ಕಡೆಗಣಿಸುವುದ್ರ ಮುಖಾಂತರ ಕರ್ನಾಟಕ ರಾಜ್ಯವನ್ನು ಪಾಕಿಸ್ತಾನ ಮಾಡಲಿಕ್ಕೆ ಹೊರಟಿದ್ದಾರೆ ಅಂದರೆ ತಪ್ಪಾಗಲ್ಲ ಅನಿಸುತ್ತೆ. ಈ ಕೂಡಲೇ ಸರ್ಕಾರ ಎಚ್ಚೆತ್ತುಕೊಂಡು ಎಲ್ಲ ಕನ್ನಡಿಗರಿಗೆ ಉದ್ಯೋಗ ಇರ್ಬೋದು, ಕನ್ನಡಿಗರ ಬದುಕಿರ್ಬೋದು, ಕನ್ನಡದಲ್ಲಿ ನಾಮಫಲಕ ಇರ್ಬೋದು, ಎಲ್ಲ ಅನ್ನುವಂಥ ಸಿದ್ದರಾಮಯ್ಯನವರು ಇವತ್ತು ಹೆಲ್ತ್ ಡಿಪಾರ್ಟ್ಮೆಂಟಲ್ಲಿ ಉರ್ದುವಲ್ಲಿ ಪ್ರಿಂಟ್ ಮಾಡಿರೋದನ್ನ ಕರ್ನಾಟಕ ರಕ್ಷಣಾ ವೇದಿಕೆ ತೀವ್ರವಾಗಿ ಖಂಡಿಸ್ತೀವಿ. ಈ ಕೂಡಲೇ ಅದನ್ನು ಬದಲಾವಣೆ ಮಾಡಿಲ್ಲ ಅಂದರೆ ಸರ್ಕಾರದ ವಿರುದ್ಧ ಕನ್ನಡಿಗರು ದಂಗೆ ಹೇಳಬೇಕಾಗತ್ತೆ, ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಸರ್ಕಾರದ ಈ ನೀತಿಯನ್ನು ತಿಳ್ಕೋಬೇಕಾಗತ್ತೆ. ಕನ್ನಡ ಹೋರಾಟಗಾರರ ಮೇಲೆ ಕೇಸ್ ಹಾಕೋದು ಒಂದು ಕಡೆ, ಕನ್ನಡ ಅನ್ನೋದು ಇನ್ನೊಂದು ಕಡೆ ಉರ್ದುನ ಪ್ರೀತಿ ಮಾಡೋದು, ಪರಭಾಷೆಯನ್ನು ಪ್ರೀತಿ ಮಾಡೋದು, ಇದನ್ನು ಸಿದ್ದರಾಮಯ್ಯನವರ ಸರ್ಕಾರ ಇರುವಾಗ ನಾವು ಇದನ್ನು ಯಾವತ್ತೂ ಸಹ ಈ ರೀತಿ ಆಗುತ್ತೆ ಅಂತ ನಾವು ಭಾವಿಸಿಲ್ಲ. ಸಿದ್ದರಾಮಯ್ಯ ಅಂದರೆ ಕನ್ನಡದ ಅರಮಯ್ಯ ಅಂತ ತಿಳ್ಕೊಂಡಿದ್ದೀವಿ. ಆದರೆ ಉರ್ದುವಲ್ಲಿ ಪ್ರಿಂಟ್ ಮಾಡಿರೋದು ಅಥವಾ ನಾಳೆ ಕಣ್ಮಣಿಯಲ್ಲಿ ಪ್ರಿಂಟ್ ಮಾಡುವಂಥದ್ದು, ಈ ಕಾರ್ಪೊರೇಷನ್ ಎಲೆಕ್ಷನ್ ಬರ್ತಾ ಇದೆ, ತೆಲುಗಲ್ಲಿ ಪ್ರಿಂಟ್ ಮಾಡುವಂಥದ್ದು, ಇದನ್ನು ಕರ್ನಾಟಕ ರಕ್ಷಣಾ ವೇದಿಕೆ ತೀವ್ರವಾಗಿ ಖಂಡಿಸುತ್ತೆ. ಈ ಕೂಡಲೇ ಸರ್ಕಾರ ಅದನ್ನು ಬದಲಾವಣೆ ಮಾಡಬೇಕನ್ನೋ ಒತ್ತಾಯವನ್ನು ಮಾಡ್ತಾ ಇದೆ.